ಎಸ್, ಮಂಗಳೂರು ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳಿರುವಂತದ್ದು. ಈಗಾಗಲೇ ಅದರ ತನಿಖೆಗಳು ನಡೀತಾ ಇದೆ. ಅದರ ಜೊತೆಗೆ ಉಗ್ರ ಶಾರಿಕ್ ಏನಿದ್ದಾನೆ ಮತ್ತು ಆತನ ಟೀಮ್ ಏನಿದೆ, ಅವರು ಬಹುತೇಕವಾಗಿ ಯಾರಿಗೂ ಕೂಡ ಗೊತ್ತಾಗದಾಗೆ ಡಾರ್ಕ್ ವೆಬ್ ಅನ್ನು ಬಳಸಿ ಗೌಪ್ಯವಾಗಿ ತಮ್ಮೆಲ್ಲ ಚಟುವಟಿಕೆಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿರುವಂತಹ ಮಾಹಿತಿ. ಹಾಗಾದ್ರೆ ಈ ಡಾರ್ಕ್ ವೆಬ್ ಅಂದ್ರೆ ಏನು, ನಿಜಕ್ಕೂ ಕೂಡ ಈ ಡಾರ್ಕ್ ವೆಬ್ ಹೇಗೆ ವರ್ಕ್ ಆಗುತ್ತೆ, ಅದರ ಒಟ್ಟು ಸಿಸ್ಟಮ್ ಹೇಗಿರುತ್ತೆ ಅನ್ನುವಂಥದ್ದನ್ನ ಮಾತನಾಡೋದಕ್ಕೆ ನಮ್ಮ ಸೈಬರ್ ಎಕ್ಸ್ಪರ್ಟ್ಗಳಾದಂತಹ ಅನಂತ್ ಪ್ರಭು ಅವರು ನಮ್ಮ ಜೊತೆ ಇದ್ದಾರೆ. ಒಟ್ಟು ಇಡೀ ವಿಚಾರದ ಬಗ್ಗೆ ಅವರು ನಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾರೆ. ನಾನು ಅನಂತ್ ಪ್ರಭು ಅವರ ಹತ್ರ ಹೋಗ್ತೀನಿ. ಅನಂತ್ ಪ್ರಭು ಅವರೇ, ಸರ್, ಈಗ ಇಡೀ ಡಾರ್ಕ್ ವೆಬ್ ಅನ್ನುವಂಥದ್ದು ಬಹಳಷ್ಟು ಚರ್ಚೆಗೆ ಒಳಗಾಗ್ತಾ ಇದೆ. ನೀವೊಬ್ಬ ಸೈಬರ್ ಎಕ್ಸ್ಪರ್ಟ್ ಗಾಗಿ ಬಹುಶಃ ಎಲ್ಲರೂ ಕೂಡ ಗೊತ್ತಿರಬಹುದು ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋಂಥದ್ದು. ನಮಗೆ ಒಂದಷ್ಟು ಎಕ್ಸ್ಪ್ಲೇನ್ ಮಾಡೋದಾದ್ರೆ ಹೇಗೆ ಸರ್? ಓಕೆ, ಸೊ ನಮ್ಮ ಇಂಟರ್ನೆಟ್ ಅಂತ ನಾವು ಏನೇ ಅದನ್ನು ಇಮ್ಯಾಜಿನ್ ಮಾಡುವಾಗ ಈ ಟೈಟಾನಿಕ್ ಸಿನಿಮಾ ಬಂದಿತ್ತು. ಆ ಟೈಟಾನಿಕ್ ಅಲ್ಲಿ ಏನಾಗುತ್ತಂದ್ರೆ, ಆ ಟೈಟಾನಿಕ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ಇಟ್ ಗೋಸ್ ಅಂಡ್ ಕ್ರಾಶಸ್ ವಿತ್ ಒನ್ ಯಾವುದು ಐಸ್ಬರ್ಗ್. ಸೊ ಐಸ್ಬರ್ಗ್ ಅನ್ನು ನಾವು ಕರೆಕ್ಟ್ ಆಗಿ ನೋಡಿದ್ರೆ ಅದು ಫುಲ್ ಐಸ್ಬರ್ಗ್ ಅಲ್ಲ, ಅದು ಅದರದ್ದು ಟಿಪ್, ತುದಿ ಅಂತ ನಾವು ಹೇಳ್ಬೋದು. ಐಸ್ಬರ್ಗ್ ಕೆಳಗಡೆ ಇರುತ್ತೆ. ಅದೇ ರೀತಿ ನಮ್ಮ ಇಂಟರ್ನೆಟ್ ಕೂಡ ಐಸ್ಬರ್ಗ್ ತರನೇ ನಮ್ಗೇನ್ ಕಾಣಿಸ್ತಾ ಇದೆ ಅಲ್ವಾ, ಅದು ಟಾಪ್ ಅಲ್ಲಿ. ಅಂದ್ರೆ ನಾವು ಗೂಗಲ್ ಅಲ್ಲಿ ಏನೇ ಸರ್ಚ್ ಮಾಡಿದ್ರೆ ಏನ್ ರಿಸಲ್ಟ್ಸ್ ಬರುತ್ತೆ, ಇದಕ್ಕೆ ನಾವು ಸರ್ಫೇಸ್ ವೆಬ್ ಅಂತ ಕರಿತೇವೆ. ಇದು ಓನ್ಲಿ 4% ಆಫ್ ದ ಇಂಟರ್ನೆಟ್. 90% ಆಫ್ ದ ಇಂಟರ್ನೆಟ್ ಡೀಪ್ ವೆಬ್ ಅಂತಿದೆ. ಅನದರ್ 6% ಆಫ್ ದ ಇಂಟರ್ನೆಟ್ ಡಾರ್ಕ್ ವೆಬ್. ಸೊ ಇದರ ಸ್ಪೆಷಾಲಿಟಿ ಏನಂದ್ರೆ, ಈ ಸರ್ಫೇಸ್ ವೆಬ್ ಮತ್ತೆ ಡೀಪ್ ವೆಬ್ ಯಾರು ಬೇಕಾದ್ರೂ ಅವರು ಅದನ್ನು ಯೂಸ್ ಮಾಡಬಹುದು. ಅದನ್ನು ಯೂಸ್ ಮಾಡುವಾಗ ಒಂದು ಲಿಂಕ್ ಅಂತ ನಾವು ಕರಿತೇವೆ, URL ಅಂತ ಕರಿತೇವೆ. ಸೊ ಆ URL ಅಲ್ಲಿ ಬೇರೆ ಬೇರೆ ತರದ್ದು ಎಕ್ಸ್ಟೆನ್ಷನ್ಸ್ ಗಳಿರುತ್ತೆ. ಇದಕ್ಕೆ ನಾವು ಟಾಪ್ ಲೆವೆಲ್ ಡೊಮೇನ್ಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, anantprabhu.com, .net, .in, .co.in, .gov.in ಆ ತರ 1500 ಪ್ಲಸ್ URLs ಅಲ್ಲಿ ಆ TLD ಗಳು ಬರುತ್ತೆ, ಆಯ್ತಾ. ಬಟ್ ಡಾರ್ಕ್ ವೆಬ್ ಅನ್ನು ಆಕ್ಸೆಸ್ ಮಾಡಬೇಕಾದ್ರೆ ದರ್ ಆರ್ ಓನ್ಲಿ 2 ಟೈಪ್ಸ್ ಆಫ್ URL. ಒಂದು .onion ಅಂತ ಬರುತ್ತೆ, ಇನ್ನೊಂದು .I2P. ಅಂದ್ರೆ ಡಾರ್ಕ್ ವೆಬ್ ಇಸ್ ಬೇಸಿಕಲಿ 3 ಟೈಪ್ಸ್. ಅದರಲ್ಲಿ ಒಂದು ಟಾರ್ ಅಂತ ನಾವು ಕರಿತೇವೆ, ದ ಆನಿಯನ್ ರೌಟರ್ ಅಂತ. ಎರಡನೇದು ಫ್ರೀ ನೆಟ್ ಅಂತಿದೆ, ಅಂಡ್ ಮೂರನೇದು I2P, ಇನ್ವಿಸಿಬಲ್ ಇಂಟರ್ನೆಟ್ ಪ್ರಾಜೆಕ್ಟ್ ಅಂತ. ಸೊ ಈ ಡಾರ್ಕ್ ವೆಬ್ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಅದೊಂದು ಆಕ್ಚುಲಿ ಒಳ್ಳೆ ಉದ್ದೇಶದಿಂದ ಸ್ಟಾರ್ಟ್ ಮಾಡಿರುವ ಪ್ರಾಜೆಕ್ಟ್. ಬಿಕಾಸ್ ಈ ಇಂಟರ್ನೆಟ್ ಯೂಸ್ ಮಾಡುವವರಿಗೆ ಒಂದು ಕನಸಿತ್ತು, ಏನಂದ್ರೆ ಈ ಇಂಟರ್ನೆಟ್ ಫ್ರೀ ಆಗಿರ್ಬೇಕು, ಯಾರು ಬೇಕಾದ್ರೂ ಅವರು ಅದನ್ನು ಯೂಸ್ ಮಾಡಬಹುದು. ಸೆನ್ಸರ್ ಅಂತ ವಿಚಾರ ಇರಬಾರ್ದು, ಯಾರಿಗ್ ಬೇಕು ಅವರು ಅದನ್ನು ಯೂಸ್ ಮಾಡಬಹುದು, ಬೇಡದವರು ಯೂಸ್ ಮಾಡದೇ ಇರಬಹುದು. ಫಾರ್ ಎಕ್ಸಾಂಪಲ್, ವಾಟ್ಸ್ಆಪ್ ಕಾಲಿಂಗ್ ಕೆಲವು ದೇಶಗಳಲ್ಲಿ ಬ್ಯಾನ್ ಆಗಿದೆ, ನಿಮ್ಗೆ ಕಾಲ್ ಮಾಡ್ಲಿಕ್ಕೆ ಆಗಲ್ಲ ವಾಟ್ಸ್ಆಪ್ ಅಲ್ಲಿ. ಪೋರ್ನೋಗ್ರಫಿ ಕೆಲವು ದೇಶದಲ್ಲಿ ಬ್ಯಾನ್, ನಿಮ್ಗೆ ಅದನ್ನು ಆಕ್ಸೆಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಆ ತರ ಕೆಲವು ವೆಬ್ಸೈಟ್ಸ್ ಗಳನ್ನು ಗವರ್ಮೆಂಟ್ ಗಳಿರ್ಬೋದು, ಅಲ್ಲಿರುವ ರಾಜರಿರ್ಬೋದು, ಅವರು ಅದನ್ನು ಬ್ಯಾನ್ ಮಾಡ್ತಾರೆ, ಬ್ಲಾಕ್ ಮಾಡ್ತಾರೆ. ಸೊ ನೀವು ಫುಲ್ ಆಗಿ ಇಂಟರ್ನೆಟ್ ಯೂಸ್ ಮಾಡ್ತಾ ಇಲ್ಲ. ಸೊ ಈ ತರ ಯಾವುದೇ ಒಂದು ಪರಿಸ್ಥಿತಿ ಯಾರಿಗೂ ಬರಬಾರದು, ಯಾರು ಬೇಕಾದ್ರೂ ಅವರು ಅದನ್ನು ಆಕ್ಸೆಸ್ ಮಾಡಬಹುದು. ಮತ್ತೆ ಆಕ್ಸೆಸ್ ಮಾಡಿದ್ದು ಡೀಟೇಲ್ಸ್ ಗೊತ್ತಾಗಬಾರ್ದು ಅಂತ, ಅಂದ್ರೆ ಅನಾನಿಮಿಟಿ ಇರಬೇಕು ಅಂತ. ಆ ಉದ್ದೇಶದಿಂದ ಇವರು ಇದನ್ನು ಮಾಡಿದ್ದು. ಸಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಈ ವಿಕಿ ಲೀಕ್ಸ್ ಅಂತ ಒಂದು ಬ್ಯೂಟಿಫುಲ್ ಆಗಿರೋ ವೆಬ್ಸೈಟ್ ಇತ್ತು, ಅದು ಮಾಡಿದ್ದು ಎಡ್ವರ್ಡ್ ಸ್ನೋಡೆನ್ ಅಂತ. ಅವರು ಡಾರ್ಕ್ ವೆಬ್ ಯೂಸ್ ಮಾಡಿಕೊಂಡು ಅಷ್ಟೆಲ್ಲ ಇನ್ಫಾರ್ಮೇಶನ್ ಜಗತ್ತಿಗೆ ಹೇಳಿದ್ರು. ಸೊ ಇದರಿಂದ ಎಷ್ಟು ಚೇಂಜಸ್ ಆಯ್ತು ನೋಡಿ. ಯಾಕೆಂದ್ರೆ ತುಂಬಾ ಕರಪ್ಷನ್ ಆಗ್ತಾ ಇತ್ತು, ತುಂಬಾ ವಿಚಾರಗಳು ಜನರಿಗೆ ಗೊತ್ತೇ ಇರಲಿಲ್ಲ ಈ ತರ ಆಗ್ತಾ ಇದೆ ಅಂತ ಹೇಳಿ. ಸೊ ಅದನ್ನು ಅವರು ಸಿಕ್ಕಾಕೊಳ್ಳೋದಾಗೆ ಅದನ್ನು ಅವರು ಜಗತ್ತಿಗೆ ತೋರಿಸಿದ್ರು. ಸೊ ಈ ತರ ವಿಸಿಲ್ ಬ್ಲೋವರ್ಸ್ ಅಂತ ನಾವು ಕರಿತೇವೆ. ಸೊ ವಿಸಿಲ್ ಬ್ಲೋವರ್ಸ್ ಅಂದ್ರೆ ಯಾವುದೇ ಒಂದು ಅನ್ಯಾಯ ಆಗ್ತಾ ಇದೆ, ಏನೋ ಒಂದು ವಿಚಾರ ಆದಾಗ ಅದನ್ನು ತಿಳಿಸುವವರು. ಇವರು ಡೈರೆಕ್ಟ್ ಆಗಿ ಹೇಳಿದ್ರೆ ಅವ್ರು ಸಿಕ್ಕಾಕೊಳ್ತಾರೆ, ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರಿಗೋಸ್ಕರ. ಮತ್ತೆ ಸ್ವಲ್ಪ ಎನಾನಿಮಿಟಿ. ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಗೊತ್ತಿರಲ್ಲ, ನಾನು ನಿಮ್ಗೊಂದು ಇಮೇಲ್ ಕಳಿಸ್ತೇನೆ, ನಾನು ನಿಮ್ಗೊಂದು ಮೆಸೇಜ್ ಕಳಿಸ್ತೇನೆ, ಅದು ಯಾರು ಓದ್ತಾರೆ ಏನ್ ಮಾಡ್ತಾರೆ ನಮ್ಗೆ ಗೊತ್ತೇ ಇರಲ್ಲ. ನಾವು ನಂಬ್ತೇವೆ ಏನಂದ್ರೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇದೆ, ಅದಕ್ಕೆ ಯಾರಿಗೂ ಏನು ಗೊತ್ತಾಗಲ್ಲ ಅಂತ. ದಟ್ ಈಸ್ ರಾಂಗ್ ಆಕ್ಚುಲಿ. ಯಾಕಂದ್ರೆ ಎಷ್ಟೋ ಏಜೆನ್ಸೀಸ್ಗಳು ಜಗತ್ತಲ್ಲಿ ನಾನು ಹೇಳ್ತಾ ಇದ್ದೇನೆ, ಅವರು ಸಿಟಿಸನ್ಸ್ ಏನ್ ಮಾಡ್ತಾರಂತ ನೋಡ್ತಾ ಇರ್ತಾರೆ, ಮತ್ತೆ ಕಂಪನಿಗಳೇ ಅದನ್ನು ಚೆಕ್ ಮಾಡ್ತಾರೆ. ಸೊ ಈ ತರ ಎಲ್ಲ ಆಗ್ತಾ ಇರುತ್ತೆ. ಯಾಕಂದ್ರೆ ಡೇಟಾ ಇಸ್ ದ ನ್ಯೂ ಆಯಿಲ್. ಸೊ ನಿಮ್ಮ ಡೇಟಾ ತುಂಬಾ ಇಂಪಾರ್ಟೆಂಟ್, ಅದು ತುಂಬಾ ಎಕ್ಸ್ಪೆನ್ಸಿವ್ ಅಂತಲೂ ಹೇಳ್ಬೋದು. ಸೊ ಆ ತರ ಇರುವಾಗ ನೀವು ಏನೆಲ್ಲ ಮಾಡ್ತೀರಿ, ನಿಮ್ಮ ಆಕ್ಟಿವಿಟೀಸ್ ಅದು ಗೊತ್ತಾಗದೆ, ಯಾರಿಗೂ ನಿಮ್ಮ ಐಡೆಂಟಿಟಿ ಗೊತ್ತಾಗದೆ ನಿಮಗೆ ಬ್ರೌಸ್ ಮಾಡಬೇಕು. ಅದಕ್ಕೋಸ್ಕರ ಅವರೊಂದು ಡಾರ್ಕ್ ವೆಬ್ ಅಂತ ಮಾಡಿರೋದು. ಅಂಡ್ ಡಾರ್ಕ್ ವೆಬ್ ಯೂಸ್ ಮಾಡಬೇಕಾದ್ರೆ ಕೆಲವು ಟೂಲ್ಸ್ಗಳಿವೆ.
ಸೊ ಆ ಟೂಲ್ಸ್ ಅನ್ನು ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ, ಫಾರ್ ಎಕ್ಸಾಂಪಲ್ ಒಂದು ಡಾಟ್ ಆನಿಯನ್ ವೆಬ್ಸೈಟ್, ಈಗ ಡಕ್ ಡಕ್ ಗೋ ಈ ಒಂದು ವೆಬ್ಸೈಟ್ ನಾನು ಇಲ್ಲಿ ಓಪನ್ ಮಾಡಿದ್ದೇನೆ, ಇದು ಡಾರ್ಕ್ ವೆಬ್, ಇದೊಂದು ವೆಬ್ಸೈಟ್. ಸೊ ಡಕ್ ಡಕ್ ಗೋ ಯಾಕಿದೆ ಅಂದ್ರೆ, ಈಗ ಗೂಗಲ್ ಅಲ್ಲಿ ಯಾರು ಏನಾದ್ರೂ ಸರ್ಚ್ ಮಾಡಿದ್ರೆ ಅದು ಫಾರ್ ಎವರ್ ಗೂಗಲ್ ಸರ್ವರ್ಸ್ ಅಲ್ಲಿ ಅವರು ಸ್ಟೋರ್ ಮಾಡಿರ್ತಾರೆ. ಈಗ ನಮ್ಮ ಭಾರತ ದೇಶದಲ್ಲಿ ಒಂದು ಒಳ್ಳೆ ಕಾನೂನು ಬರ್ತಾ ಇದೆ, ಏನಂದ್ರೆ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಅಂತ, ಈಗ ಬಿಲ್ ಆಗಿದೆ ಅದು. ಸೊ ಈ ಆಕ್ಟ್ ಪ್ರಕಾರ ಏನಂದ್ರೆ, ಕಂಪನಿಗಳು ನಮ್ಮ ಡೇಟಾ ಎಷ್ಟು ಟೈಮ್ ಬೇಕು ಅಷ್ಟು ಮಾತ್ರ ಅವ್ರು ಸೇವ್ ಮಾಡಬೇಕು, ಅದನ್ನು ಫಾರ್ ಎವರ್ ಸೇವ್ ಮಾಡಿ ಮತ್ತೆ ನನಗೆ ಅವರು ಸೇವ್ ಮಾಡಿದ್ದನ್ನು ಡಿಲೀಟ್ ಮಾಡ್ಲಿಕ್ಕೆ ಆಗದಾಗೆಲ್ಲ ಮಾಡ್ಲಿಕ್ಕಿಲ್ಲ. ಸೊ ಒಂದು ಬ್ಯೂಟಿಫುಲ್ ಆದ ಕಾನೂನು ಅದು. ಸೊ ಇವತ್ತಿನವರೆಗೆ ಅದು ಕಾನೂನು ಇರಲಿಲ್ಲ, ಅಂದ್ರೆ ಈಗ ಬರಬೇಕಷ್ಟೇ, ಬಟ್ ನಾನು ಹೇಳ್ತಾ ಇದ್ದೇನೆ. ಸೊ ಇದರಿಂದ ಪ್ರಾಬ್ಲಮ್ ಏನಂದ್ರೆ, ನೀವು 15 ವರ್ಷದ ಮೊದಲು ಏನ್ ಸರ್ಚ್ ಮಾಡಿದಿರಿ ಗೂಗಲ್ ಅಲ್ಲಿ, ಅದು ಅವರ ಸರ್ವರ್ ಅಲ್ಲಿ ಸ್ಟೋರ್ ಆಗಿರುತ್ತೆ, ನಿಮಗೆ ಅದನ್ನು ಡಿಲೀಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಯಾಕೆ ಅವ್ರು ಸ್ಟೋರ್ ಮಾಡಬೇಕು? ದಿಸ್ ಇಸ್ ದ ಕ್ವಶನ್. ನಿಮ್ಮ ಪರ್ಸನಲ್ ಡೇಟಾ ಅವರಿಗೆ ಹಾಕಬೇಕಾಗಿರೋದು. ಸೊ ಅದಕ್ಕೆ ಕೆಲವರು ಡಕ್ ಡಕ್ ಗೋ ಅಂತ ಒಂದು ವೆಬ್ಸೈಟ್ ಯೂಸ್ ಮಾಡ್ತಾರೆ, ಇದೊಂದು ಸರ್ಚ್ ಇಂಜಿನ್, ಬಟ್ ಇದರಲ್ಲಿ ಏನು ಸ್ಟೋರ್ ಆಗಿರಲ್ಲ, ಅವ್ರು ಸೇವ್ ಮಾಡಲ್ಲ. ಸೊ ಅಂತ ಒಂದು ಬ್ಯೂಟಿಫುಲ್. ಸೊ ಈ ವೆಬ್ಸೈಟ್ ಅನ್ನು ನಾನೀಗ ಎಲ್ಲಿ ನಮ್ಮ ಟಾರ್ ಇದರಲ್ಲಿ ಓಪನ್ ಮಾಡಿದ್ದೇನೆ. ಈ ಟಾರ್ ಅಲ್ಲಿ ನಾನು ಓಪನ್ ಮಾಡಿರುವ ವೆಬ್ಸೈಟ್ಗಳು ನನಗೆ ರೆಗ್ಯುಲರ್ ಬ್ರೌಸರ್, ಫಾರ್ ಎಕ್ಸಾಂಪಲ್ ಗೂಗಲ್ ಕ್ರೋಮ್ ಇರ್ಬೋದು, ಮೈಕ್ರೋಸಾಫ್ಟ್ ಎಡ್ಜ್ ಇರ್ಬೋದು, ಸಫಾರಿ ಇರ್ಬೋದು, ಮೊಜಿಲ್ಲಾ ಫೈರ್ಫಾಕ್ಸ್, ಯಾಕಂದ್ರೆ ಜನರು ಬೇರೆ ಬೇರೆ ಬ್ರೇವ್ ಬ್ರೌಸರ್ ಈ ತರ ತುಂಬಾ ಬ್ರೌಸರ್ಸ್ ಗಳನ್ನು ಯೂಸ್ ಮಾಡ್ತಾರೆ, ಅದರಲ್ಲಿ ಇದು ಓಪನ್ ಆಗಲ್ಲ. ಯಾಕಂದ್ರೆ ಡಾರ್ಕ್ ವೆಬ್ ಇರುವ ಕಾಂಟೆಂಟ್ಸ್ ಏನಿದೆ, ಡಾರ್ಕ್ ವೆಬ್ ಅಲ್ಲಿ ಇರುವ ಕಾಂಟೆಂಟ್ಸ್, ಅದು ನೀವು ಈ ತರ ಸ್ಪೆಷಲೈಸ್ಡ್ ಟೂಲ್ಸ್ ಇಂದಲೇ ಓಪನ್ ಮಾಡಬೇಕು ಒಂದು. ಬಟ್ ಡಾರ್ಕ್ ವೆಬ್ ಅಲ್ಲಿ ನಿಮ್ಮ ಡೀಪ್ ವೆಬ್ ಮತ್ತೆ ಸರ್ಫೇಸ್ ವೆಬ್ ಅನ್ನು ಓಪನ್ ಮಾಡ್ಲಿಕ್ಕೆ ಆಗುತ್ತೆ. ಬಟ್ ನಿಮ್ಮ ರೆಗ್ಯುಲರ್ ಬ್ರೌಸರ್ಗಳಲ್ಲಿ ಡೀಪ್ ವೆಬ್ ಅಂಡ್ ಸರ್ಫೇಸ್ ವೆಬ್ ಓಪನ್ ಮಾಡ್ಲಿಕ್ಕೆ ಆಗುತ್ತೆ, ಡಾರ್ಕ್ ವೆಬ್ ಮಾಡ್ಲಿಕ್ಕೆ ಆಗಲ್ಲ. ಇನ್ ಅದರ್ ವರ್ಡ್ಸ್, ಡಾರ್ಕ್ ವೆಬ್ ಅಲ್ಲಿ ನಿಮಗೆ ಸರ್ಫೇಸ್ ವೆಬ್, ಡೀಪ್ ವೆಬ್, ಡಾರ್ಕ್ ವೆಬ್ ಈ ಮೂರು ಕೂಡ ಆಕ್ಸೆಸ್ ಮಾಡ್ಲಿಕ್ಕೆ ಆಗುತ್ತೆ. ನಂಬರ್ 1. ನಂಬರ್ 2 ಒಂದು ಪಾಯಿಂಟ್ ಹೇಳಿಕ್ಕೆ ನಾನು ಬಯಸ್ತೇನೆ, ಏನಂದ್ರೆ ಇದು ಎನಾನಿಮಸ್ ಅಲ್ಲ, ಇದು ಸ್ಯೂಡೋ ಎನಾನಿಮಸ್ ಅಂತ. ಇದು ಜನರಿಗೆ ಅವರು ಅರ್ಥ ಮಾಡ್ಕೊಳ್ಬೇಕು. ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಎನಾನಿಮಸ್ ಅಂಡ್ ಸ್ಯೂಡೋ ಎನಾನಿಮಸ್. ಯಾಕಂದ್ರೆ ಅನಾನಿಮಸ್ ಅಂದ್ರೆ ಏನು, ನೀವು ಏನ್ ಮಾಡ್ತೀರಿ ಯಾರಿಗೂ ಜಗತ್ತಲ್ಲಿ ಗೊತ್ತಾಗಲ್ಲ, ಅದು ಅಬ್ಸಲ್ಯೂಟ್ಲಿ ಮಿಸ್ಟರ್ ಇಂಡಿಯಾ ತರ, ಅದು ಯಾರು ಏನು ಎಂತದ್ದು ಗೊತ್ತಾಗಲ್ಲ, ಕಂಪ್ಲೀಟ್ಲಿ ಇನ್ವಿಸಿಬಲ್ ಅಂತ ಹೇಳ್ತೇವೆ. ಸ್ಯೂಡೋ ಎನಾನಿಮಸ್ ಅಂದ್ರೆ 99% ಇನ್ವಿಸಿಬಲ್, 1% ವಿಸಿಬಿಲಿಟಿ, ಟ್ರೇಸಸ್, ಫುಟ್ ಪ್ರಿಂಟ್ಸ್ ನೀವು ಬಿಟ್ಟೇ ಬಿಡ್ತೀರಿ. ಸೊ ಅದಕ್ಕೆ ನಾನು ನನ್ನ ಕೆಲವು PhD ಸ್ಟೂಡೆಂಟ್ಸ್ ಇದ್ದಾರೆ, ಅವರು ಇದರ ಮೇಲೆ ರಿಸರ್ಚ್ ವರ್ಕ್ ಮಾಡಿದ್ದಾರೆ. ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಯಾವುದೆಲ್ಲ ಕೇಸಸ್ಗಳಲ್ಲಿ ಈ ಡಾರ್ಕ್ ವೆಬ್ ಅಲ್ಲಿ ಕ್ರೈಮ್ ಮಾಡಿದವರು, ಡಾರ್ಕ್ ವೆಬ್ ಅಲ್ಲಿ ಏನಾದ್ರೂ ಏನೋ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿದವರದು ಕನ್ವಿಕ್ಷನ್ ಎಷ್ಟಾಗಿದೆ ಅಂತ ಅವರೊಂದು ತುಂಬಾ ಜನರು ಸಿಕ್ಕಾಕೊಂಡಿದ್ದಾರೆ. ಸೊ ಬೇಸಿಕಲಿ ಅವರು ಏನಾದ್ರೂ ಒಂದು ಫುಟ್ ಪ್ರಿಂಟ್ ಬಿಟ್ಟೇ ಬಿಡ್ತಾರೆ ಅಂಡ್ ದೇ ಗೆಟ್ ಕಾಟ್. ಸೊ ಅದಕ್ಕೆ ತುಂಬಾ ಜನರು ಒಂದು ರಾಂಗ್ ನೋಷನ್ ಅಲ್ಲಿ ಇರ್ತಾರೆ, ಏನಂದ್ರೆ ನಾವು ಡಾರ್ಕ್ ವೆಬ್ ಇಂದ ಏನ್ ಮಾಡಿದ್ರು ಕೂಡ ನಾವು ಸಿಕ್ಕಾಕೊಳ್ಳಲ್ಲ, ಜನರಿಗೆ ರಾಂಗ್. ದಟ್ ಇಸ್ ರಾಂಗ್. ಇಟ್ ಈಸ್ 99% ಮಾತ್ರ, ಅದು 100% ಎನಾನಿಮಸ್ ಅಲ್ಲ. ಅಂಡ್ ಈ ಡಾರ್ಕ್ ವೆಬ್ ಅದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂದ್ರೆ ರಿಗಾರ್ಡಿಂಗ್ ಕ್ರಿಪ್ಟೋ ಕರೆನ್ಸಿ. ಸೊ ಈಗ ಏನಾಗ್ತಾ ಇದೆ, ಜಗತ್ತಲ್ಲಿ ಬೇರೆ ಬೇರೆ ದೇಶದ್ದು ಬೇರೆ ಬೇರೆ ಕರೆನ್ಸಿಗಳಿರುತ್ತೆ. ಸೊ ಒಬ್ಬರಿಗೆ ಸಟೋಶಿ ನಕಮಟೋ ಅಂತ ಹೇಳ್ತಾರೆ ಅವ್ರ ಹೆಸರು. ಸೊ ಅವರಿಗೆ ಒಂದು ಥಾಟ್ ಬಂತು, ಏನಂದ್ರೆ ನಮ್ಮ ಕರೆನ್ಸಿ ಹೇಗಿರ್ಬೇಕಂದ್ರೆ ಯಾರು ಅದನ್ನು ರೆಗ್ಯುಲೇಟ್ ಮಾಡಬಾರ್ದು, ಜನರೇ ಅದನ್ನು ಯೂಸ್ ಮಾಡಬೇಕು, ಜನರೇ ಅದನ್ನು ಮೇಂಟೈನ್ ಮಾಡಬೇಕು, ಒಂದು ಸೆಂಟ್ರಲ್ ಬ್ಯಾಂಕ್ ಅಂತ ಇರಬಾರ್ದು ಅಂತ 2009 ಅಲ್ಲಿ ಅವರೊಂದು ಬಿಟ್ ಕಾಯಿನ್ ಅಂತ ಒಂದು ಕಾನ್ಸೆಪ್ಟ್ ಅನ್ನು ಹೊರಗಡೆ ತಂದ್ರು. ಅದು ಸಿಕ್ಕಾಪಟ್ಟೆ ವಾಲಟೈಲ್. ಯಾವುದೇ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಷ್ಟು ವಾಲಟೈಲ್ ಇಲ್ಲ. ಫಾರ್ ಎಕ್ಸಾಂಪಲ್ ನೀವು ರಿಯಲ್ ಎಸ್ಟೇಟ್ ಕನ್ಸಿಡರ್ ಮಾಡಿದ್ರು ಕೂಡ 10 ವರ್ಷದಲ್ಲಿ 10 ಟೈಮ್ಸ್ 100 ಟೈಮ್ಸ್ ಅಲ್ಲಿ ಯಾವುದೇ ಜಾಸ್ತಿ ಅಷ್ಟು ಆಗಿಲ್ಲ, ವಿಚ್ ಬಿಟ್ ಕಾಯಿನ್ ಹಸ್ ಹ್ಯಾಪೆಂಡ್. ಸೊ ಈ ಬಿಟ್ ಕಾಯಿನ್ ಅಂತ ನಾವು ಕ್ರಿಪ್ಟೋ ಕರೆನ್ಸಿಗೆ ಒಂದು ಜನರಲೈಸ್ಡ್ ಟರ್ಮ್ ಯೂಸ್ ಮಾಡ್ತಾ ಇರೋದು. ಬಟ್ ವಾಸ್ತವಕ್ಕೆ ನೋಡಿದ್ರೆ 15,000 ಪ್ಲಸ್ ಕ್ರಿಪ್ಟೋ ಕರೆನ್ಸೀಸ್ ಆರ್ ದೇರ್ ಇನ್ ದ ವರ್ಲ್ಡ್. ಬಿಟ್ ಕಾಯಿನ್ ಇರ್ಬೋದು, ಡಾಜ್ ಕಾಯಿನ್, ಲೈಟ್ ಕಾಯಿನ್, ಮೊನೇರೋ. ಸೊ ದರ್ ಆರ್ ಲಾಟ್ ಆಫ್ ದೆಮ್. ಸೊ 15,000 ಪ್ಲಸ್. ಬಟ್ ಈಗ ನಮ್ಮ ಮನೆಯಲ್ಲಿ ಒಂದು ಅಲ್ಮೀರಾಕ್ಕೆ ನಾವು ಗೋಡ್ರೇಜ್ ಅಂತ ಕರಿತೇವೆ. ಸೊ ಅದೇ ರೀತಿ ಕ್ರಿಪ್ಟೋ ಕರೆನ್ಸಿಗೆ ಜನರೆಲ್ಲರೂ ಅದನ್ನು ಬಿಟ್ ಕಾಯಿನ್ ಅಂತಲೇ ಕಳಿಸ್ತಾರೆ. ಬಟ್ ಇಟ್ಸ್ ನಾಟ್ ಆಕ್ಚುಲಿ, ಬಿಟ್ ಕಾಯಿನ್ ಇಸ್ ಒನ್ ಅಂಡ್ ಇಟ್ ಈಸ್ ಮೋಸ್ಟ್ ಪಾಪ್ಯುಲರ್. ಯಾಕಂದ್ರೆ ಇಟ್ ಗಾಟ್ ದ ಫಸ್ಟ್ ಇನ್ ದ ಮಾರ್ಕೆಟ್ ಅಡ್ವಾಂಟೇಜ್. ಫಸ್ಟ್ ಬಂದದ್ದು ಅಂಡ್ ಅಷ್ಟು ವಾಲಟೈಲ್ ಯಾವುದೇ ಇಲ್ಲ. ಈಗ ನೀವು ಬೇರೆ ಕಂಪೇರ್ ಮಾಡಿದ್ರೆ ಅಷ್ಟು ವಾಲಟೈಲ್ ಇಲ್ಲ. ಅಂಡ್ ಬಿಟ್ ಕಾಯಿನ್ ಇದು ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಅದರದ್ದು ATMs ಗಳಿವೆ. ಸೊ ಜಗತ್ತಲ್ಲಿ ಬೇರೆ ಬೇರೆ ಕಡೆ ಬಿಟ್ ಕಾಯಿನ್ ATMs, ನಿಮ್ಮ ಹತ್ರ ಬಿಟ್ ಕಾಯಿನ್ ಇದ್ರೆ ನೀವು ಅಲ್ಲಿಂದ ಕ್ಯಾಶ್ ತೆಗಿಬಹುದು, ಆ ಕಂಟ್ರಿದು ಕ್ಯಾಶ್ ತೆಗಿಬಹುದು. ಸೊ ಈ ತರ ಎಲ್ಲ ಇದ್ದ ಕಾರಣ ಸ್ವಲ್ಪ ಫೇಮಸ್ ಆಗಿದೆ. ಸೊ ಬೇಸಿಕಲಿ ಈಗ ಜನರು ಏನ್ ಮಾಡ್ತಾರೆ ಅಂದ್ರೆ, ಈ ಡಾರ್ಕ್ ವೆಬ್ ಅಲ್ಲಿ ಕ್ರಿಪ್ಟೋ ಕರೆನ್ಸಿ ಯೂಸ್ ಮಾಡ್ತಾರೆ, ಮತ್ತೆ ಡಾರ್ಕ್ ವೆಬ್ ಆಕ್ಸೆಸ್ ಮಾಡ್ತಾರೆ, ಅಂಡ್ ಅದರ ಜೊತೆಯಲ್ಲಿ ಎನ್ಕ್ರಿಪ್ಟೆಡ್ ಈ ತರ ಡೇಟಾ ಮಾಡಿ ಅವ್ರ ಕಮ್ಯುನಿಕೇಶನ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಎಸ್ಪೆಷಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡುವವರು ದೇ ಆರ್ ಮೋರ್ ಕೀನ್ ಆನ್
ಸಚ್. ಎಸ್, ಓಕೆ. ಇನ್ನು ಈಗಾಗಲೇ ಆ ಒಂದು ಇದು ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದು, ಅಂದ್ರೆ ಅದರ ಬಗ್ಗೆ ಒಂದಷ್ಟು ವಿವರಣೆಯನ್ನು ಅನಂತಪ್ರಭು ಅವರು ಕೊಟ್ಟರು. ಆದ್ರೆ ನಾವೊಂದಷ್ಟು ಭದ್ರತೆಯ ದೃಷ್ಟಿಯಿಂದ ಅದನ್ನು ಹೇಗೆ ಇನ್ಸ್ಟಾಲ್ ಮಾಡ್ತಾರೆ ಅನ್ನುವಂಥದ್ದನ್ನ ತೋರಿಸೋದಿಲ್ಲ, ಅದ್ರ ಜೊತೆಗೆ ಅದಕ್ಕೆ ಯಾವ ಸಾಫ್ಟ್ವೇರ್ ಗಳನ್ನ ಬಳಸ್ತಾರೆ ಅನ್ನುವಂಥದ್ದನ್ನ ಭದ್ರತೆಯ ದೃಷ್ಟಿಯಿಂದ ನಾವು ತೋರಿಸೋದಿಲ್ಲ. ಆದ್ರೆ ಅದನ್ನ ಹೇಗೆ ವರ್ಕ್ ಮಾಡಬಹುದು ಅನ್ನುವಂಥದ್ದನ್ನ ಸ್ವತಃ ಅನಂತಪ್ರಭು ಅವರೇ ತೋರಿಸ್ಕೊಡ್ತಾರೆ. ಅದನ್ನ ಕೂಡ ನಾನು ನಿಮ್ಗೆ ತೋರಿಸ್ತೀನಿ, ಹೇಗೆ ಅದು ವರ್ಕ್ ಮಾಡ್ತಾರೆ ಮತ್ತು ಅದರ ವಿಭಿನ್ನತೆಗಳೇನು ಅನ್ನುವಂಥದ್ದನ್ನ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಟಾರ್ ಚೆಕ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಈಗ .onion ಅಂತ ಒಂದು ವೆಬ್ಸೈಟ್, ಡಕ್ ಗೋದ ವಿಚಾರವೇ ನಾನು ಹೇಳ್ತಾ ಇದ್ದೆ. ಸೊ ಈ ವೆಬ್ಸೈಟ್ ಇಲ್ಲಿ ಓಪನ್ ಆಗಿದೆ, ಇಟ್ ಹ್ಯಾಸ್ ಓಪನ್ ಆನ್ ಮೈ ಬ್ರೌಸರ್. ಅದೇ ನಾನೀಗ ಕಾಪಿ ಮಾಡಿ ನಾನು ಗೂಗಲ್ ಕ್ರೋಮ್ ಓಪನ್ ಮಾಡಿ ಆ ಗೂಗಲ್ ಕ್ರೋಮ್ ಅಲ್ಲಿ ಇದನ್ನು ನಾನು ಪೇಸ್ಟ್ ಮಾಡ್ತೇನೆ. ಐ ಆಮ್ ಗೋಯಿಂಗ್ ಟು ಪೇಸ್ಟ್ ಇಟ್. ಸೊ ಇದನ್ನು ನೋಡಿದ್ರೆ ಸೈಟ್ ಕ್ಯಾನ್ ನಾಟ್ ಬಿ ರೀಚ್ಡ್ ಅಂತ ಬರುತ್ತೆ, ಇಟ್ ಡಸಂಟ್ ಓಪನ್. ಸೊ ಬೇಸಿಕಲಿ ನಿಮ್ಮ ರೆಗ್ಯುಲರ್ ಬ್ರೌಸರ್ಸ್ ಗಳಲ್ಲಿ ನಿಮಗೆ ಸರ್ಫೇಸ್ ವೆಬ್ ಮತ್ತೆ ಡೀಪ್ ವೆಬ್ ಮಾತ್ರ ಆಕ್ಸೆಸ್ ಮಾಡ್ಲಿಕ್ಕೆ ಆಗೋದು. ವೆರಸ್ ನಿಮಗೆ ಬೇರೆ ಟಾರ್ ಬ್ರೌಸರ್ಸ್ ಇರ್ಬೋದು, ಏನೇ ಇರ್ಬೋದು, ಅದರಲ್ಲಿ ಯು ಕ್ಯಾನ್ ಆಕ್ಸೆಸ್ ಸರ್ಫೇಸ್, ಡೀಪ್ ಅಂಡ್ ಡಾರ್ಕ್. ವಿಚಾರ ಇಷ್ಟೇ. ಒಳ್ಳೆ ಕೆಲಸಕ್ಕೆ ಡಾರ್ಕ್ ವೆಬ್ ಯೂಸ್ ಮಾಡೋದು ಉತ್ತಮ, ಯಾಕಂದ್ರೆ ಎಷ್ಟೋ ಕಡೆ ತುಂಬಾ ಒಳ್ಳೆ ಕೆಲಸಗಳನ್ನು ಜನರು ಡಾರ್ಕ್ ವೆಬ್ ಅಲ್ಲೂ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಡಬಲ್ ಎಜ್ಡ್ ಸ್ವೋರ್ಡ್ ಅಂತ ಕರಿತೇನೆ. ಈಗ ಮನೆಯಲ್ಲಿರುವ ಒಂದು ನೈಫ್ ಅದೇನಿದೆ ಅದರಿಂದ ನೀವು ಒಳ್ಳೆ ವೆಜಿಟೇಬಲ್ಸ್ ಕಟ್ ಮಾಡಿ ಒಳ್ಳೆ ತಿಂಡಿ ಊಟ ಎಲ್ಲ ತಯಾರು ಮಾಡ್ಲಿಕ್ಕೆ ಆಗುತ್ತೆ. ಬಟ್ ಅದೇ ರೀತಿ ಆ ನೈಫ್ ಇಂದ ಯು ಕ್ಯಾನ್ ಆಲ್ಸೋ ಕಿಲ್ ಪೀಪಲ್. ಸೊ ಹಾಗಿರುವಾಗ ಡಾರ್ಕ್ ವೆಬ್ ಇದು ಉದ್ದೇಶ ಒಳ್ಳೆಯದು, ಅದಿದೆ. ಅದನ್ನು ಕೂಡ ಬ್ಯಾನ್ ಮಾಡ್ಲಿಕ್ಕೆ ಆಗಲ್ಲ, ಬಿಕಾಸ್ ಅದು ಅನಾನಿಮಸ್ ನೆಟ್ವರ್ಕ್ ಆದ್ರಿಂದ ಯಾರು ಎಲ್ಲಿಂದಲೂ ಯೂಸ್ ಮಾಡಬಹುದು, ಏನೇ ಮಾಡಬಹುದು. ಈಗ ಒಂದು ಡೌಟ್ ಇರುವಂತದ್ದು, ಇದನ್ನ ಯಾರು, ಯಾವ ಸೆಂಟ್ರಲ್ ಏಜೆನ್ಸಿ ಆಗಿರ್ಬೋದು, ಪೊಲೀಸರು ಯಾರು ಎಲ್ಲಿ ಕೂತ್ಕೊಂಡು ಯೂಸ್ ಮಾಡಿದ್ದಾರೆ, IP ಅಡ್ರೆಸ್ ಏನು, ಅದನ್ನ ಟ್ರೇಸ್ ಮಾಡಕ್ಕೆ 100% ಆಗುತ್ತೆ. ದಟ್ ಇಸ್ ವಾಟ್ ಐಮ್ ಟೆಲಿಂಗ್ ಸರ್. ಅದರಲ್ಲಿ ಏನಾಗುತ್ತೆ ಅಂದ್ರೆ ಟ್ರೇಸ್ ಮಾಡ್ಲಿಕ್ಕೆ ಡೆಫಿನೆಟ್ಲಿ ಸಾಧ್ಯ ಆಗುತ್ತೆ. ಅವರು ಯಾಕಂದ್ರೆ ಇದು 99% ಮಾತ್ರ ಇಟ್ ಈಸ್ ಅನಾನಿಮಸ್. 1% ಇದು ನಿಮ್ಮ ಫುಟ್ ಪ್ರಿಂಟ್ಸ್ ಡೆಫಿನೆಟ್ ಆಗಿ ನೀವು ಅಲ್ಲಿ ಬಿಡ್ತೀರಿ. ಬಟ್ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಸ್ವಲ್ಪ ಸ್ಲೋ ಆಗುತ್ತೆ, ಬಿಕಾಸ್ ಅದರಲ್ಲಿ ತುಂಬಾ ರಿಲೇಸ್ ಎಲ್ಲ ಬರುತ್ತೆ, ಕಾನ್ಸೆಪ್ಟ್ಸ್ ಇದೆ ಅದರಲ್ಲಿ, ರಿಲೇ ಅಂತಿದೆ, ಮತ್ತೆ ತುಂಬಾ ನೋಟ್ಸ್ ಗಳು ಬರ್ತಾ ಇರುತ್ತೆ. ಸೊ ಇದರಿಂದ ಇಟ್ ಬಿಕಮ್ ಲಿಟಲ್ ಸ್ಲೋ, ಬಟ್ ಇಟ್ ಡಸ್ ನಾಟ್ ಮೀನ್ ದೇ ವಿಲ್ ಗೋ ಸ್ಕಾಟ್ ಫ್ರೀ. ನೆವರ್. ಅವರು ಸಿಕ್ಕಾಕೊಳ್ಳೋದು 100% ಸಿಕ್ಕಾಕೊಳ್ತಾರೆ. ಬಟ್ ಅದಕ್ಕೆ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ನನ್ನ ಮನವಿ ಏನಂದ್ರೆ, ಇದನ್ನು ಯೂಸ್ ಮಾಡಬೇಡಿ. ಇಫ್ ಯು ಆರ್ ಆದಷ್ಟು ಡಾರ್ಕ್ ವೆಬ್ ಅನ್ನು ಯೂಸೇ ಮಾಡಬೇಡಿ, ಯಾಕಂದ್ರೆ ಕಾಮನ್ ಮೆನ್ನಿಗೆ ಇದರದ್ದು ಅವಶ್ಯಕತೆನೇ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ನ್ಯಾಷನಲ್ ಸೆಕ್ಯೂರಿಟಿಗೋಸ್ಕರ ನಮ್ಮ ದೇಶವನ್ನು ಸೇಫ್ ಆಗಿಡ್ಲಿಕ್ಕೆ, ಬೇರೆ ಅಟ್ಯಾಕ್ಸ್ ಆಗದಾಗೆ ಅದನ್ನು ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ವಿ ಆರ್ ಯೂಸಿಂಗ್ ಇಟ್. ಬಟ್ ಅದರ್ವೈಸ್ ಫಾರ್ ಕಾಮನ್ ಮ್ಯಾನ್ ಇದರದ ಅವಶ್ಯಕತೆನೇ ಇಲ್ಲ. ಸರ್, ಈಗ ಅದು ಇನ್ನೊಂದು ಇನ್ಸ್ಟಾಗ್ರಾಮ್ಗಳಲ್ಲಿ ಈಗ ನಿನ್ನೆ ಒಂದು ಪೋಸ್ಟ್ ಬಂದಿತ್ತು, ಒಬ್ರು ಟೆರರ್ ಲಿಂಕ್ ಇದನ್ನ ನಾವೇ ಮಾಡಿದ್ದಂತ ಒಂದು ಹೊಣೆ ಹೊತ್ಕೊಂಡು ಒಂದು ಪೋಸ್ಟ್ ಹಾಕಿದ್ರು. ಆ ಪೋಸ್ಟ್ ಅನ್ನ ಅವರು ಡಾರ್ಕ್ ವೆಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ರು ಅಂತ ಎಲ್ಲ ವೈರಲ್ ಆಗ್ತಾ ಇತ್ತು. ಅದು ಹೇಗೆ ಸರ್? ಅದು ನಮ್ ಕಾಣೋದಿಲ್ಲ. ಆನೆಸ್ಟ್ ಆಗಿ ಹೇಳ್ಬೇಕಾದ್ರೆ ನಾನು ಅದರಲ್ಲಿ ಚೆಕ್ ಮಾಡಿಲ್ಲ ಏನು ಎಂತದ್ದು ಅಂತ. ಬಟ್ ಆಸ್ ಐ ಸೆಡ್, ನೀವು ಯಾವುದೇ ವೆಬ್ಸೈಟ್ಗಳನ್ನು ಸರ್ಫೇಸ್ ವೆಬ್ ಅಂದ್ರೆ ನಮ್ಮ ರೆಗ್ಯುಲರ್ ಬ್ರೌಸರ್ ಇಂದಲೂ ಆಕ್ಸೆಸ್ ಮಾಡಬಹುದು, ಮತ್ತೆ ಡಾರ್ಕ್ ವೆಬ್ ಇಂದಲೂ ಆಕ್ಸೆಸ್ ಮಾಡಬಹುದು. ಸೊ ಇಟ್ ಕ್ಯಾನ್ ಬಿ ಆಕ್ಸೆಸ್ ಫ್ರಮ್ ಎನಿವೇರ್. ಒಂದು. ಎರಡನೇದು, ಕೆಲವರಿಗೆ ಏನ್ ಮಾಡ್ತಾರೆ ಅಂದ್ರೆ, ಯಾವುದೇ ಒಂದು ಇನ್ಸಿಡೆಂಟ್ ಆದಾಗ ಅದಕ್ಕೆ ಈ ತರ ಬೇಡದ ಪೋಸ್ಟ್ ಮಾಡೋದು, ಅದರ ಬಗ್ಗೆ ಹಾಕೋದು. ಅಂದ್ರೆ ಜನರು ಏನ್ ಮಾಡ್ತಾರೆ, ಏನ್ ಬಂದ್ರು ಕೂಡ ಈಗ ಫಾರ್ವರ್ಡ್ ಮಾಡೋ ಒಂದು ಟ್ರೆಂಡ್ ಶುರು ಆಗಿದೆ. ಅದನ್ನು ವೆರಿಫೈ ಮಾಡೋದು, ಅದು ಯಾರು ಮಾಡಿದಂತ ನೋಡೋದು, ಅದು ಆಕ್ಚುಲಿ ಅಥೆಂಟಿಕ್ ಸೋರ್ಸ್ ಇಂದ ಬಂದಿದೆಯಾ ಇಲ್ಲ, ಅದನ್ನೆಲ್ಲ ಯಾರು ನೋಡಲ್ಲ. ನನಗೆ ಏನೋ ಬಂದಿದೆ ಇದು ಹೌದು ಅಂತ ಹೇಳ್ಬಿಟ್ಟು ಅದನ್ನು ವೈರಲ್ ಮಾಡ್ತಾರೆ. ಮೊದಲು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಓನ್ಲಿ 256 ಮೆಂಬರ್ಸ್ಗೆ ನಿಮ್ಗೆ ಆಡ್ ಮಾಡ್ಲಿಕ್ಕೆ ಆಗ್ತಿತ್ತು. ಬಟ್ ಈಗ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ 1052 ಮೆಂಬರ್ಸ್ಗೆ ಯು ಕ್ಯಾನ್ ಆಡ್. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು ಪೋಸ್ಟ್ ನೀವು 1000 ಜನರಿಗೆ ಒಂದೇ ಸೆಕೆಂಡಿಗೆ ಯು ಕ್ಯಾನ್ ಮೇಕ್ ಇಟ್ ವಿಸಿಬಲ್. ಅಂಡ್ ಅವ್ರು ಏನ್ ಮಾಡ್ತಾರೆ, ಅದನ್ನು ಅವರು ಟ್ರೀ ತರ ಇನ್ನು ಎಷ್ಟೋ ಗ್ರೂಪ್ಸ್ ಗಳಲ್ಲಿ ಹಾಕ್ತಾರೆ. ಸೊ ದಿಸ್ ಇಸ್ ಹೌ ಇಟ್ ಇಸ್ ಬಿಕಮಿಂಗ್ ವೈರಲ್. ಸೊ ಒಂದು ವಿಚಾರ ಏನಂದ್ರೆ, ಯಾವುದೇ ಈ ತರ ಸೆನ್ಸಿಟಿವ್ ಪೋಸ್ಟ್ ಅದನ್ನು ಫಾರ್ವರ್ಡ್ ಮಾಡೋದು ಇಟ್ಸ್ ನಾಟ್ ಎಟ್ ಆಲ್ ರೆಕಮೆಂಡೆಡ್. ಬಿಕಾಸ್ ಮಡ್ರಾಸ್ ಹೈಕೋರ್ಟ್ ರೂಲಿಂಗ್ ಪ್ರಕಾರ ಫಾರ್ವರ್ಡಿಂಗ್ ಅ ಮೆಸೇಜ್ ಈಸ್ ಆಲ್ಸೋ ಎಂಡೋರ್ಸಿಂಗ್ ದ ಮೆಸೇಜ್ ಅಂತ. ಅಂದ್ರೆ ನಿಮ್ಗೆ ನಾನು ಹೇಳಿಕ್ಕಾಗಲ್ಲ, ಇಲ್ಲ ನನಗೆ ಅದು ಯಾರ ಕಳಿಸಿದ್ದು ಅದಕ್ಕೆ ನಾನು ಅದನ್ನು ಫಾರ್ವರ್ಡ್ ಮಾಡಿದೆ ಅಂತ. ನೋ, ನೀವು ಅದನ್ನು ಫಾರ್ವರ್ಡ್ ಮಾಡಿದ್ರೆ ಆ ಕಳಿಸಿದವನಿಗೆ ಏನ್ ಶಿಕ್ಷೆ ಇದೆ ಅದೇ ಶಿಕ್ಷೆ
ಫಾರ್ವರ್ಡ್ ಮಾಡಿದವನಿಗೆ ಕೂಡ ಇದೆ. ಯಾಕಂದ್ರೆ ಯು ಆರ್ ಎಂಡಾರ್ಸಿಂಗ್ ಇಟ್, ಸುಮ್ಮನೆ ಫಾರ್ವರ್ಡ್ ಅಂತ ಕಾನ್ಸೆಪ್ಟೇ ಇಲ್ಲ. ಸೊ ಅದಕ್ಕೆ ಲೈಕ್ ಮಾಡುವಾಗ, ಫಾರ್ವರ್ಡ್ ಮಾಡುವಾಗ, ಶೇರ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಒಂದು. ಎರಡನೇದು, ನಿಮಗೆ ಯಾವುದೇ ಒಂದು ವಿಚಾರ, ಫಾರ್ ಎಕ್ಸಾಂಪಲ್ ನಿಮಗೆ ಬರಬಾರ್ದಿರುವ ವಿಚಾರ ನಿಮ್ಮ ಫೋನಿಗೆ ಬಂತು, ಏನೋ ಪ್ರಾಬ್ಲಮ್ ಆಯಿತು, ಇಮಿಡಿಯೇಟ್ಲಿ ಆಗಿ 1930 ಇದು ನ್ಯಾಷನಲ್ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್ ಅಂತ 24/7 ವರ್ಕಿಂಗ್ ನಂಬರ್ ಇದು. ಸೊ 1930 ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಕೊಡಬೇಕು. ಇಲ್ಲದಿದ್ರೆ ಟುಮಾರೋ ಯು ಮೇ ಆಲ್ಸೋ ಹ್ಯಾವ್ ಟು ಫೇಸ್ ದ ಪ್ರಾಬ್ಲಮ್. ಓಕೆ ಸರ್, ಇನ್ನು ಮತ್ತೆ ಫೈನಲ್ ಆಗಿ ಅಂದ್ರೆ ಈ ರೀತಿಯಾದ ಆದಂತ ಸಂದರ್ಭದಲ್ಲಿ ಈ ಸ್ಥಳೀಯ ಪೊಲೀಸರು, ಈಗ ನಮ್ಮ ಕರ್ನಾಟಕ ಪೊಲೀಸರಾಗಿರ್ಬೋದು, ಅವರಿಗೆ ಇದನ್ನ ಏನ್ ಮಾಡ್ಲಿಕ್ಕೆ ಆಗುತ್ತಾ? ಏನಾದ್ರೂ ಇದರ ಆಕ್ಸೆಸ್ ಇದೆಯಾ? ಅಥವಾ ಇದಕ್ಕೆ ಇಂಟರ್ನ್ಯಾಷನಲ್ ಅಥವಾ ನ್ಯಾಷನಲಿ ಯಾವ್ದಾದ್ರು ದೊಡ್ಡ ದೊಡ್ಡ ಸೆಕ್ಯೂರಿಟಿ ಏಜೆನ್ಸಿಗಳೇ ಅಥವಾ ಈ NIA ಅಂತ ಟೀಮ್ಗಳೇ ಬರಬೇಕಾಗುತ್ತಾ? Not at all, because see, I have been the cyber security trainer for the Karnataka police since 2011. So ನಮ್ಮ ಆಫೀಸರ್ಸ್ ಆರ್ ಅಬ್ಸಲ್ಯೂಟ್ಲಿ ಕೇಪಬಲ್, ಅದರಲ್ಲಿ ಡೌಟೇ ಇಲ್ಲ. ಯಾಕಂದ್ರೆ ನಾಟ್ ಜಸ್ಟ್ ದ್ಯಾಟ್, ನಮ್ಮ ಆಫೀಸರ್ಸ್ಗಳು ಬೇರೆ ಬೇರೆ ಸ್ಟೇಟ್ಸಿಗೂ ಕೂಡ ಟ್ರೈನಿಂಗ್ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇವತ್ತು ಜಮ್ಮು ಹೋಗ್ತಾ ಇದ್ದೇನೆ, ನಾಳೆ ಗುಜರಾತಲ್ಲಿ ಟ್ರೈನಿಂಗ್ ಇದೆ, ನಾಡ್ದು ಡೆಲ್ಲಿಯಲ್ಲಿ. ಸೊ ಲಾಟ್ ಆಫ್ ಟ್ರೈನಿಂಗ್ ಇಸ್ ಹ್ಯಾಪನಿಂಗ್. ಅಂದ್ರೆ ಇದು ಸ್ಟೇಟ್ ವೈಸ್ ಅಂತ ನಮ್ಗೆ ತೆಗಿಲಿಕ್ಕೆ ಆಗಲ್ಲ. ಇಟ್ ಈಸ್ ಅ ನ್ಯಾಷನಲ್ ಇಶ್ಯೂ ನಂಬರ್ 1. ಓಕೆ, ಸೊ ಡೆಫಿನೆಟ್ ಆಗಿ ನ್ಯಾಷನಲ್ ಇಶ್ಯೂ ಅಂತ ಹೇಳುವಾಗ ಬೇರೆ ಸ್ಟೇಟ್ಸ್ ಇಂದ ವಾಲಂಟರಿ ಆಗಿ ಅವರು ಬರುವ ಸಾಧ್ಯತೆನೂ ಇದೆ, ಬಿಕಾಸ್ ನಾಲೆಜ್ ಶೇರಿಂಗ್ ಇದು. ಮತ್ತೆ ಈ ವೆನ್ ಇಟ್ ಕಮ್ಸ್ ಟು ಯಾವುದೇ ಸೈಬರ್ ಅಟ್ಯಾಕ್ಸ್, ಅದಕ್ಕೆ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಅಂತಿಲ್ಲ ಸರ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಏನೇ ಕ್ರೈಮ್ ಮಾಡಿದ್ರೆ ಈ ಲಿಮಿಟ್ಸ್, ಈ ಸ್ಟೇಟ್ ಅಂತದ್ದು ಬರಲ್ಲ, ಬಿಕಾಸ್ ಅದು ಇಂಟರ್ನ್ಯಾಷನಲ್ ಅಲ್ಲಿ ಯಾರು ಎಲ್ಲಿಂದ ಕೂತ್ಕೊಂಡು ಕೂಡ ಏನೇ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ಬೇರೆ ಕಂಟ್ರಿ ಇನ್ವಾಲ್ವ್ ಆದ್ರೆ ಅವ್ರದ್ದು ಆಫೀಸರ್ಸ್ ಇದು ಅವಶ್ಯಕತೆ ಬೀಳುತ್ತೆ, ಬಿಕಾಸ್ ಅಲ್ಲಿಂದ MLAT ಅಂತ ಅಗ್ರಿಮೆಂಟ್ಸ್. ಸೊ ದೇರ್ ಲಾಟ್ ಆಫ್ ಥಿಂಗ್ಸ್. ಸೊ ಹಾಗಿರುವಾಗ ದಿಸ್ ಇಸ್ ಗ್ಲೋಬಲ್ ಇಶ್ಯೂ ನಂಬರ್ 1. ನಂಬರ್ 2 ಏನಂದ್ರೆ, ಕಮಿಂಗ್ ಟು ಯುವರ್ ಕ್ವೆಶ್ಚನ್, our officers are far more capable than to handle such issues. Yes sir, ಈಗ ಟೆರರಿಸಂ ಆಕ್ಟಿವಿಟೀಸ್ ಗಳಿಗೆ ಮಂಗಳೂರಲ್ಲೂ ಕೂಡ ಇನ್ಸಿಡೆಂಟ್ ಆಗಿದೆ, ಅವರು ಅದನ್ನ ಬಳಕೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮೇನ್ಲಿ ಟೆರರಿಸಂ ಆಕ್ಟಿವಿಟೀಸ್ ಇದನ್ನ ಯಾಕೆ ಬಳಸ್ತಾ ಇರಬಹುದು ಅಂತ ನಿಮ್ಮ ಇದರ ಪ್ರಕಾರ? ಅಲ್ಲ, ಟೆರರಿಸಂ ಅಂತಲ್ಲ, ಸಿ, ಯಾವುದೇ ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್, ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್, ಸೊ ಜನರು ಎಂತ ಎಣಿಸ್ತಾರೆ ಅಂದ್ರೆ ಅವರಿಗೆ ಅನಾನಿಮಿಟಿ ಸಿಗುತ್ತಂತ ಅವ್ರು ಇದನ್ನು ಯೂಸ್ ಮಾಡ್ತಾರೆ. ಸೊ ಬೇಸಿಕಲಿ ಎಲ್ರಿಗೂ ಏನ್ ಬೇಕಂದ್ರೆ ನಾನು ಮಾಡಿದ್ದು ಸಿಕ್ಕಾಕೊಳ್ಬಾರ್ದು ನಾನು ಅಂತ ಆ ಒಂದು ಥಾಟ್ ಪ್ರಾಸೆಸ್ ಅಲ್ಲಿ ಅವ್ರ ಪಾಪ ಯೂಸ್ ಮಾಡ್ತಾರೆ. ಯಾರೇ ಇರ್ಬೋದು ಅದಕ್ಕೆ. ಫಾರ್ ಎಕ್ಸಾಂಪಲ್ ಅಮಾಯಕರು ಇರ್ಬೋದು, ಆರ್ ಕ್ರಿಮಿನಲ್ಸ್ ಇರ್ಬೋದು, ಎನಿಬಡಿ ಫಾರ್ ದಟ್ ಮ್ಯಾಟರ್. ಬಟ್ ಐ ವುಡ್ ಲೈಕ್ ಟು ರಿಐಟರೇಟ್ ಏನಂದ್ರೆ, ಇದು ಅನಾನಿಮಸ್ ಅಲ್ಲ, ಇಟ್ ಇಸ್ ಸ್ಯೂಡೋ ಅನಾನಿಮಸ್. ಸೊ ಅನಾನಿಮಸ್ ಅಲ್ಲ, ಮಾಡಿದ್ದು ಸಿಕ್ಕಾಕೊಳ್ತೀರಿ. ಸೊ ದರ್ ಇಸ್ ಅಂಡ್ ಇಫ್ ಯು ಡೋಂಟ್ ಟ್ರಸ್ಟ್ ಮೀ, ನೀವು ಜಸ್ಟ್ ಗೂಗಲ್ಗೆ ಹೋಗಿ ಚೆಕ್ ಮಾಡಬಹುದು, ಡಾರ್ಕ್ ವೆಬ್ ಅಲ್ಲಿ ಕ್ರೈಮ್ ಮಾಡಿದವರು ಎಷ್ಟು ಜನರು ಸಿಕ್ಕಾಕೊಂಡಿದ್ದಾರೆ ಅಂತ. ಸೊ ಅದರದ್ದು ಯು ವಿಲ್ ಗೆಟ್ ಥೌಸಂಡ್ಸ್ ಆಫ್ ಎಕ್ಸಾಂಪಲ್ಸ್ ವೇರ್ ಪೀಪಲ್ ಹ್ಯಾವ್ ಯೂಸ್ such technologies and got caught and convicted and ಜೈಲಲ್ಲಿದ್ದಾರೆ ಈಗ. ಸೊ ಹಾಗಿರುವಾಗ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಈ ತರ ಆದಷ್ಟು ಇದನ್ನು ಅವಾಯ್ಡ್ ಮಾಡೋದೇ ಬೆಟರ್. ಯಾಕಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ನಾವೀಗ ಟಚ್ ಸ್ಕ್ರೀನ್ ಫೋನ್ ಯೂಸ್ ಮಾಡ್ತೇವೆ, ಮತ್ತೆ ನಮ್ಮ ಕೀಪ್ಯಾಡ್ ಸರಿ ವರ್ಕ್ ಆಗಿರಲ್ಲ. ಸೊ ನಾವು ಬೈ ಮಿಸ್ಟೇಕ್ ಯಾವುದೋ ಲಿಂಕ್ ಕ್ಲಿಕ್ ಮಾಡುವ ಸಾಧ್ಯತೆಗಳು ಬರುತ್ತೆ. ವಿ ಮೇ ಕ್ಲಿಕ್ ಸಮಥಿಂಗ್ ಬೈ ಮಿಸ್ಟೇಕ್, ಆರ್ ಏನೋ ನಮ್ಗೆ ಗೊತ್ತಿರದೆ ಕ್ಲಿಕ್ ಆಗ್ಬೋದು, ಮುಟ್ಟಿರ್ಬೋದು ನಾವು. ಅದು ಎಲ್ಲಿಯಾದ್ರೂ ಇಫ್ ಇಟ್ ಇಸ್ ರಿಲೇಟೆಡ್ ಟು ಸೈಬರ್ ಟೆರರಿಸಂ, ನಮ್ಮ IT ಆಕ್ಟ್ ಪ್ರಕಾರ 66F ಅಂತ ಒಂದು IT ಆಕ್ಟ್ ಇದೆ, ಅದರಲ್ಲಿ ಇಂಪ್ರಿಸನ್ಮೆಂಟ್ ಅಪ್ ಟು ಲೈಫ್. ಸೊ one act of yours will make you spend the rest of your life in the jail. ಸೊ ಹಾಗಿರುವಾಗ ತುಂಬಾ ಕೇರ್ಫುಲ್ ಆಗಿರಬೇಕು ನಾವು. ಆದಷ್ಟು ಡಾರ್ಕ್ ವೆಬ್ ಅನ್ನು ಯೂಸ್ ಮಾಡದಾಗಿರೋದು, ದಟ್ ಇಸ್ ಮೈ ರಿಕ್ವೆಸ್ಟ್. ಎಸ್ ಸರ್, ಥ್ಯಾಂಕ್ ಯು. ಎಸ್ ಸರ್, ಈಗ ಒಟ್ಟು ಈಗಾಗಲೇ ಅನಂತ ಪ್ರಭು ಅವರು ಬಹಳ ದೊಡ್ಡ ಸೈಬರ್ ಎಕ್ಸ್ಪರ್ಟ್. ನಮ್ಮ ಪೊಲೀಸ್ ಇಲಾಖೆಗೂ ಕೂಡ ಅವರೇ ಅಧಿಕೃತವಾಗಿ ಎಲ್ಲವನ್ನ ಕೂಡ ಹೇಳ್ಕೊಡುವಂತವರು. ಹಾಗಾಗಿ ಇವರು ಒಂದು ಪಾಯಿಂಟ್ ಅನ್ನು ಹೇಳಿದ್ರು, ಈ ಡಾರ್ಕ್ ವೆಬ್ ಅನ್ನು ಬಳಕೆ ಮಾಡಿದ್ರು ಕೂಡ ಅವರು ಯಾವುದೇ ಕ್ರೈಮ್ ಮಾಡಿದ್ರು ಕೂಡ ಪತ್ತೆಯಾದಂತಹ ಉದಾಹರಣೆಗಳು ಸಾಕಷ್ಟು ಇವೆ. ಹಾಗಾಗಿ ಇದು ಅಧಿಕೃತವಾಗಿ ಅಥವಾ ಅನಧಿಕೃತವಾಗಿ ಇದನ್ನ ಯಾರು ಬಳಕೆ ಮಾಡ್ತಾರೋ ಅದರಲ್ಲಿ ಕ್ರೈಮ್ ಮಾಡಿದ್ರೆ ಖಂಡಿತವಾಗ್ಲೂ ಅವರು ಸಿಕ್ಕಾಕೊಳ್ತಾರೆ. ಇದು ಉಗ್ರರಿಗಾಗಿರಬಹುದು ಅಥವಾ ಬೇರೆ ಯಾವುದೇ ಆಕ್ಟಿವಿಟೀಸ್ ಗಳನ್ನ ಮಾಡೋರಿಗಾಗಿರುವುದು ದೊಡ್ಡ ಒಂದು ಎಚ್ಚರಿಕೆ. ಹಾಗಾಗಿ ಈ ಒಂದು ಇದನ್ನ ಹೇಗೆ ಯೂಸ್ ಮಾಡ್ತಾರೆ ಅನ್ನುವಂಥದ್ದಷ್ಟೇ ಹೇಳುವಂಥದ್ದು, ಅಂದ್ರೆ ಇದನ್ನ ಕ್ರೈಮಿಗೆ ಹೇಗೆ ಬಳಕೆ ಮಾಡ್ತಾರೆ ಅನ್ನುವಂಥದ್ದಷ್ಟೇ ಹೇಳುವ ಒಂದು ಉದ್ದೇಶ ಇತ್ತು. ಅದ್ರ ಜೊತೆಗೆ ಇದನ್ನ ಯಾವ ಸಾಫ್ಟ್ವೇರ್ ಗಳ ಮೂಲಕ ಅಥವಾ ಯಾವ ವಿಧಾನದ ಮೂಲಕ ಅಪ್ಡೇಟ್ ಮಾಡ್ತಾರೆ ಅಥವಾ ಅದನ್ನ ಬಳಕೆ ಮಾಡ್ತಾರೆ ಅನ್ನುವಂಥದ್ದನ್ನ ಯಾವುದೇ ಕಾರಣಕ್ಕೂ ಕೂಡ ಯಾರು ಕೂಡ ಎಲ್ಲೂ ಕೂಡ ಹೇಳಿಕೊಡೋದಿಲ್ಲ. ಇವರು ಕೂಡ ಅದನ್ನ ನಮ್ಮ ಜೊತೆ ಹಂಚಿಕೊಳ್ಳಿಲ್ಲ. ಆದ್ರೆ ಅದರ ಬಳಕೆಯಿಂದ ಸಮಾಜಕ್ಕೆ ಯಾವ ರೀತಿಯ ಹಾನಿ ಇದೆ ಅನ್ನುವಂಥದ್ದನ್ನ ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.